ಅಂತೂ ಇಂತೂ ಪಾರ್ಲಿಮೆಂಟ್ ಅಟ್ಯಾಕ್ನ ಆರೋಪಿ ಅಫ್ಜಲ್ ಗುರು ನೇಣಿಗೇರಿದ್ದಾನೆ. UPA ಸರ್ಕಾರ ತನ್ನ ಬೆನ್ನು ಮೂಳೆ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸಿಕೊಂಡಿದೆ. ಇದು ಚುನಾವಣೆಯ ತಯಾರಿ ಅನ್ನುವಂಥ ವಾದಗಳು ಕೆಲವು ಕಡೆ ಕೇಳಿ ಬರ್ತಾ ಇದೆ. ಏನೇ ಆಗಲಿ ಭಾರತಕ್ಕೆ ಇವತ್ತಿನ ದಿನ ಆರಂಭಿಸೋದಕ್ಕೆ ಒಂದು ಶುಭ ಸುದ್ದಿಯನ್ನಂತೂ ಸರ್ಕಾರ ಕೊಟ್ಟಿದೆ. ಇದರ ಬಗೆಗಿನ ವಿಶೇಷ ಕಾರ್ಯಕ್ರಮವೇ ಅಫ್ಜಲ್ ಅಂತ್ಯ. ನಾನು ಅಜಿತ್ ಹನುಮಕ್ಕನವರ್. ಭಾರತದ ಪ್ರಜಾಪ್ರಭುತ್ವದ ದೇಗುಲ ಅನ್ನಿಸಿಕೊಂಡಂತಹ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂತಹ ಆರೋಪ ಹೊತ್ತ ಅಫ್ಜಲ್ ಗುರು, ಆತನ ವಿರುದ್ಧದ ಆರೋಪಗಳು ಘಟನೆ ನಡೆದ ಒಂದೇ ವರ್ಷದಲ್ಲಿ ಸಾಬೀತಾಗಿದ್ವು. ಆದರೆ 11 ವರ್ಷಗಳ ಕಾಲ ಸರ್ಕಾರ ಆತನ ಗಲ್ಲು ಶಿಕ್ಷೆಯನ್ನು ತಡೆ ಹಿಡಿದಿತ್ತು. ಆತನಿಗೆ ಮರ್ಸಿ ಕೊಡಬೇಕು, ಆತನಿಗೆ ಕ್ಷಮಾದಾನ ಕೊಡಬೇಕು ಅನ್ನುವಂಥ ವಾದಗಳು ಹಲವು ಕಡೆ ಹುಟ್ಟುಕೊಂಡಿದ್ವು. ಮತ್ತು ಅದು ಈ ದೇಶ ಕಂಡಂಥ ಅತ್ಯುತ್ತಮ ಬುದ್ಧಿಜೀವಿಗಳ ಕಡೆಯಿಂದ ಬಂದಂಥ ವಾದಗಳಾಗಿದ್ವು. ಆದರೆ ಈ ಎಲ್ಲ ವಾದಗಳನ್ನು ಸೈಡಿಗೆ ಸರಿಸಿದಂಥ, ಪಕ್ಕಕ್ಕೆ ತಳ್ಳಿದಂಥ ನಮ್ಮ ರಾಷ್ಟ್ರಪತಿಗಳು ಆತನ ಕ್ಷಮಾದಾನ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಆರಂಭವಾದಂಥ ಆತನನ್ನು ಗಲ್ಲಿಗೇರಿಸುವ ಪ್ರಕ್ರಿಯೆ 8 ಗಂಟೆಗೆ ಮುಗಿದಿದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್ನಲ್ಲಿ ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಪ್ರತಾಪ್ ಸಿಂಹ ಇದ್ದಾರೆ. ಪ್ರತಾಪ್ ಸಿಂಹ ಪತ್ರಕರ್ತರು, ಖ್ಯಾತ ಅಂಕಣಕಾರರು, ಕನ್ನಡಪ್ರಭ. ಪ್ರತಾಪ್ ಸಿಂಹ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಶಿವಸುಂದರ್ ಅವರಿದ್ದಾರೆ. ಶಿವಸುಂದರ್ ಅವರು ಖ್ಯಾತ ಬರಹಗಾರರು, ಚಿಂತಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹುಬ್ಬಳ್ಳಿ ಸ್ಟುಡಿಯೋಯಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರು, ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು. ಪ್ರಮೋದ್ ಮುತಾಲಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಮೊದಲನೇ ರಿಯಾಕ್ಷನ್ ಏನು ಪ್ರಮೋದ್ ಮುತಾಲಿಕ್ ಅವರೇ ತಮ್ಮದು? ಒಂದು ಆಶ್ಚರ್ಯ ಮತ್ತು ಆನಂದ ಆಗಿದೆ. ಓಕೆ. ಆಶ್ಚರ್ಯ ಯಾಕೆ ಅಂತಂದ್ರೆ, ಇಂಥ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲಿ ಗುಟ್ಟಾಗಿ ಯಾಕೆ ಇಡ್ತಾ ಇದ್ದಾರೆ, ಕದ್ದು ಮುಚ್ಚಿ ಯಾಕೆ ಹಾಕ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಲಾರದಂಥ ಒಂದು ಆಶ್ಚರ್ಯ ಇದು. ಇಂಥ ಒಂದು ದೊಡ್ಡ ದೇಶದಲ್ಲಿ ಕಾನೂನಿನ ಪ್ರಕಾರ ಗಲ್ಲಿಗೇರಿಸುವಂಥ ಪದ್ಧತಿ ಏನಿದೆ ಅದನ್ನು ಅನುಸರಿಸದೆ, ಅಥವಾ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಅದನ್ನು ಪ್ರಕ್ರಿಯೆ ತಗೊಳ್ಳದೆ ಗುಟ್ಟಾಗಿ ಮಾಡ್ತಾ ಇರುವಂತಹದ್ದು ಯಾಕೋ ಇದು ಸರಿ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಕಸಬ್ನನ್ನ ಗಲ್ಲಿಗೇರಿಸಿದಾಗ್ಲೂ ಕೂಡ ಇದೇ ಮಾತನ್ನ ಹೇಳಿದ್ರಿ ನೀವು, ಬಹಿರಂಗವಾಗಿ ಜನರಿಗೆ ಕಾಣೋ ಥರ ಗಲ್ಲಿಗೇರಿಸಬೇಕು ಅಂತ. ನಮ್ಮದೊಂದು ಪ್ರಜಾಪ್ರಭುತ್ವ ದೇಶ, ಇಲ್ಲೊಂದು ನ್ಯಾಯಾಂಗ ವ್ಯವಸ್ಥೆ ಅನ್ನೋದಿದೆ. ಗಲ್ಲಿಗೆ ಹಾಕುವಂಥ ಪ್ರಕ್ರಿಯೆಗಳು ಬಹಳ ಕ್ಲಿಯರ್ ಆಗಿ ಡಿಫೈನ್ ಮಾಡಲ್ಪಟ್ಟಿದೆ. ಇಂಥ ಸಂದರ್ಭದಲ್ಲಿ ನೀವು ಹೇಳೋ ಹಾಗೆ ದೇಶದ್ರೋಹಿಗಳನ್ನು ಬಹಿರಂಗವಾಗಿ ಜನರ ಸಮ್ಮುಖದಲ್ಲಿ ಗಲ್ಲಿಗೇರಿಸಬೇಕು ಅನ್ನುವಂಥ ವಾದಕ್ಕೆ ಅದೆಷ್ಟರ ಮಟ್ಟಿಗೆ ಸಹಮತ ವ್ಯಕ್ತವಾಗುತ್ತೋ ಗೊತ್ತಿಲ್ಲ. ಬರ್ತೀನಿ ನಾನು ಪ್ರಮೋದ್ ಮುತಾಲಿಕ್ ಅವರೇ, ಮತ್ತೆ ಬರ್ತೀನಿ ಪ್ರತಾಪ್ ಸಿಂಹ ಅವರೇ. ಏನು ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ಇಲ್ಲ, ಕೊನೆಗೂ ಸರ್ಕಾರ ಒಂದು ಒಳ್ಳೆ ನಿರ್ಧಾರನ ತಗೊಂಡಿದೆ. ಬಟ್ ನೀವೇ ಹೇಳಿದಾಗೆ ಅದು 11 ವರ್ಷ ಇದು ಯಾಕೆ ಡಿಲೇ ಆಯಿತು? ಅದು 2006 ಕನ್ವಿಕ್ಷನ್ ಆಗೋಗ್ಬಿಟ್ಟಿತ್ತು. ಇಷ್ಟು ಡಿಲೇನ ಯಾಕೆ ಮಾಡಿದ್ರು ಅನ್ನೋದು ಮಾತ್ರ ಇವತ್ತು ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ಇದ್ರ ಮಧ್ಯದಲ್ಲೂ ಕೂಡ ಸಾಕಷ್ಟು ಗೊಂದಲಗಳನ್ನ ಕಾಂಗ್ರೆಸ್ ಸೃಷ್ಟಿ ಮಾಡಿತ್ತು. ನಾನು ಬೆಳಗ್ಗೆ ಫೋನಿನಲ್ಲೂ ಕೂಡ ಹೇಳಿದ್ದೆ ನಾನು. ಯಾಕಂದರೆ 2007ರಲ್ಲಿ ಉತ್ತರ ಪ್ರದೇಶ ಎಲೆಕ್ಷನ್ ಟೈಮಲ್ಲಿ ಇದೇ ಪ್ರಶ್ನೆ ಇತ್ತು. ಅಷ್ಟರಲ್ಲಿ ಕನ್ವಿಕ್ಷನ್ ಎಲ್ಲ ಆಗೋಗಿತ್ತು, 1 ಇಯರ್ ಕಳೆದಿತ್ತು. ಯಾಕೆ ಇದನ್ನು ಹ್ಯಾಂಗೆ ಮಾಡ್ತಿಲ್ಲ ಅಂತಂದರೆ ಕ್ಷಮಾದಾನಕ್ಕೆ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿ ರಾಷ್ಟ್ರಪತಿ ಹತ್ರ ಹೋಗಿದೆ, ರಾಷ್ಟ್ರಪತಿ ಇನ್ನೂ ಕ್ಲಿಯರ್ ಮಾಡಿಲ್ಲ ಅಂತೇಳಿ ಸುಳ್ಳು ಹೇಳಿದರು ಕಾಂಗ್ರೆಸ್ನವರು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಒಂದು ಸ್ಪಷ್ಟೀಕರಣನ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಅವ್ರ ಹುದ್ದೆ ಆಗಿತ್ತು. ಈ ರೀತಿ ಪೊಲಿಟಿಕಲ್ ಪ್ರೊವೊಕೇಷನ್ಸ್ಗಳಿರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಅವರು ಸುಮ್ಮನೆ ಕೂತ್ಕೊಂಡ್ರು. ಕೊನೆಗೆ ಏನಾಯಿತು ಅಂತಂದರೆ, ಅವರು ಅಧಿಕಾರದಿಂದ ಅವ್ರದ್ದು ಅವಧಿ ಮುಗಿದ ನಂತರ ಕಲಾಂ ಹೇಳಿದರು, ಆ ರೀತಿದೊಂದು ಫೈಲು ನನ್ನ ಹತ್ರ ಬರಲೇ ಇಲ್ಲ, ಹೋಮ್ ಮಿನಿಸ್ಟ್ರಿ ಫಾರ್ವರ್ಡೇ ಮಾಡಲಿಲ್ಲ ಅಂತ ಹೇಳಿದರು. ಅಂದರೆ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತು ಅಂತಲೇ ಅಲ್ವಾ? ಹೀಗೆ ರಾಜಕೀಯ ಮಾಡ್ತಾನೇ ಬಂತು. ಮತ್ತು 2009ರಲ್ಲೂ ಹೀಗೆ ಆಯಿತು. ಆಗ ಇಷ್ಟೊಂದು ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಆಗ ಇದು ಕೇಂದ್ರದ ಲೋಕಸಭಾ ಚುನಾವಣೆ ಅನ್ನೋದು ಡಿಕ್ಲೇರ್ ಆಗಿತ್ತು. ಆ ಪ್ರಚಾರಾಂದೋಲನ ಸಮಯದಲ್ಲೂ BJP ಅವರು ಇದೇ ಇಶ್ಯೂನ ಎತ್ತಿದ್ರು. ಆಗ ರಾಹುಲ್ ಗಾಂಧಿ ಪಬ್ಲಿಕ್ ಫಂಕ್ಷನಲ್ಲಿ ಹೇಳ್ತಾರೆ, ಇಲ್ಲ 100 ಚಿಲ್ಲರೆ ಜನ ಇದ್ದಾರೆ ಇನ್ನೂ ಹ್ಯಾಂಗ್ ಮಾಡಲಿಕ್ಕೆ, ಎಲ್ಲರನ್ನೂ ಕೂಡ ನಾವು ಆರ್ಡ್ರಲ್ಲಿ ಒಂದು ಸರದಿ ಮೇಲೆ ಹಾಕ್ತೀವಿ ಅಂತೇಳಿ ಹೇಳಿದರು. ಯಾರನ್ನೊಬ್ಬರನ್ನ ಸ್ಪೀಡಪ್ ಮಾಡಿ ಮುಂದೆ ತಂದು ಹಾಕ್ಲಿಕ್ಕಾಗಲ್ಲ ಅಂತೇಳಿ ಹೇಳಿದರು. ನೀವು ಒಂದು ಯೋಚನೆ ಮಾಡಿ, ಅದನ್ನು ಹೇಳುವಾಗ 2009ರಲ್ಲಿ ಹೇಳಿದರು. ಲಾಸ್ಟ್ ಹ್ಯಾಂಗ್ ಮಾಡಿದ್ದು 2003ರಲ್ಲಿ ಧನಂಜಯ ಚಟರ್ಜಿನ ಹ್ಯಾಂಗ್ ಮಾಡಿದ್ದು. ನಿಮಗೆ ಅದ್ರ ಮಧ್ಯದಲ್ಲಿ ಒಂದು 6 ವರ್ಷದ ಡಿಫ್ರೆನ್ಸ್ ಇತ್ತು.
ಒಬ್ಬ ವ್ಯಕ್ತಿನ ಹ್ಯಾಂಗ್ ಮಾಡ್ಲಿಕ್ಕೆ 6 ವರ್ಷ ಡಿಫ್ರೆನ್ಸ್ ಅಂತ ತಗೊಂಡ್ರೆ ಈ 100 ಜನನ್ನ ಹ್ಯಾಂಗ್ ಮಾಡ್ಲಿಕ್ಕೆ ಇನ್ನೆಷ್ಟು ವರ್ಷ ಬೇಕಾಗ್ಬೋದು? ಅಷ್ಟೊತ್ತಿಗೆ ಅಫ್ಜಲ್ ಗುರು ನ್ಯಾಚುರಲ್ ಡೆತ್ತನ್ನು ಇದು ಪಡೆದಿರ್ತಾ ಇದ್ರು. ಹೀಗೆ ಈ ರೀತಿ ಸುಳ್ಳುಗಳನ್ನೇ ಮಾಡ್ತಾ ಇದೆ, ಹೇಳ್ತಾ ನಂಬಿಸ್ತಾ ಬಂದು ಅಟ್ ಲಾಸ್ಟ್ ಇವತ್ತು ಅಂತೂ ಕೊನೆಗೆ ನೇಣಿಗೆ ಹಾಕಲ್ಪಟ್ಟಿದ್ದಾರೆ. ನೇಣಿ ಶಿಕ್ಷೆ ಜಾರಿಯಾಗಿದೆ. ಅದರ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಿರ್ತಾವೆ. ಶಿವಸುಂದರ್ ಸರ್, ಅಫ್ಜಲ್ ಗುರು ಪರವಾಗಿ ಮಾತಾಡೋದು ತಾವು ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳೋ ಒಂದು ಲಕ್ಷಣ ಅನ್ನುವಂಥ ನಿರ್ಧಾರಕ್ಕೆ ಬಹುಶಃ ಭಾಳ ಜನ ಬಂದಿದ್ರು ಅಂತ ಅನಿಸುತ್ತೆ. ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಮಾತುಗಳಾಯಿತು, ಆತರಿಗೆ ನ್ಯಾಯಾಂಗ ವ್ಯವಸ್ಥೆಯಿಂದ ಅನ್ಯಾಯ ಆಗಿದೆ ಅಫ್ಜಲ್ ಗುರುಗೆ ಅನ್ನುವಂಥ ಮಾತುಗಳೆಲ್ಲ ಕೇಳಿಬಂದಿತ್ತು. ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? 2001 ಡಿಸೆಂಬರ್ 13ನೇ ತಾರೀಕು ನಡೆದಂಥ ದಾಳಿ ಈ ದೇಶದ ಪ್ರಜಾಸತ್ತೆಯ ಸಾರ್ವಭೌಮತೆಗೆ ಮೇಲೆ ನಡೆದಂಥ ದಾಳಿ, ಇದನ್ನು ಖಂಡಿಸಬೇಕು. ಹಾಗೆಯೇ ಇವತ್ತೇನು ನಡೆದಿದೆ ಇದು ನಮ್ಮ ಒಟ್ಟಾರೆ ಕಲೆಕ್ಟಿವ್ ಪ್ರಜಾತಾಂತ್ರಿಕ ಪ್ರಜ್ಞೆಯ ಮೇಲೆ ನಡೆದಂಥ ಹಲ್ಲೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವ ರೀತಿ ಅದನ್ನ ಯಾಕೆ ಅಂತ ಹೇಳ್ತೀನಿ, ಅದನ್ನೇ 2 ವಿಷಯ ಹೇಳಬೇಕಾಗತ್ತೆ. ಮೊದಲನೇದಾಗಿ ಅಫ್ಜಲ್ ಗುರು ಅವರು ನಿಸ್ಸಂದೇಹವಾಗಿ ಈ ರೀತಿಯಾದಂಥ ಕೃತ್ಯದಲ್ಲಿ ತೊಡಗಿದ್ದ ಪಕ್ಷದಲ್ಲಿ ಅವರಿಗೆ ಅತಿ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಎರಡನೇ ಅಭಿಪ್ರಾಯವೇ ಇಲ್ಲ. ಆದರೆ ಸುಪ್ರೀಂ ಕೋರ್ಟು ಕೂಡ ತನ್ನ ತೀರ್ಮಾನದಲ್ಲಿ ಈ ಶಿಕ್ಷೆಯನ್ನು ಕೊಡಬೇಕಾದ್ರೆ ಪ್ರಧಾನವಾಗಿ ಆಧರಿಸಿದ್ದು ಯಾವುದ್ರ ಮೇಲಂದರೆ ಟು ಸ್ಯಾಟಿಸ್ಫೈ ದಿ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ದ ಪೀಪಲ್, ಅಂದರೆ ಈ ದೇಶದ ಜನತೆಯ ಜನಾಭಿಪ್ರಾಯವನ್ನು ತೃಪ್ತಿಗೊಳಿಸುವ ಸಲುವಾಗಿ ನಾವು ಈ ಘೋರವಾದ ಈ ದೊಡ್ಡ ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ ಅಂತ ಮಾಡ್ತಾರೆ. ಇದರಲ್ಲಿ 2-3 ವಿಷಯಗಳು ನಾನು ಹೇಳ್ತೀನಿ, ಪಕ್ಷ ಉದ್ದಕ್ಕೂ ನಂತರನೂ ಕೂಡ ಚರ್ಚೆ ಮಾಡ್ಬೋದು. ಯಾತಕ್ಕೆ ಯಾರನ್ನೊಬ್ಬ ದೇಶದ್ರೋಹಿ ಅನ್ನೋದು ಉದಾಹರಣೆಗೆ ನಾವು ಬಿತ್ತಿದ್ದನ್ನು ಬೆಳಿತೀವಿ, ಮಾಧ್ಯಮಗಳು ಮತ್ತು ಎಲ್ಲರೂ ಕೂಡ ಸರ್ಕಾರಗಳು ಏನು ಹೇಳ್ತವೆ ಅದನ್ನು ಹೇಳ್ತೇವೆ. ನನಗೆ ಏನು ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ನ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ ಏನು ಮಾಡೋಕ್ಕಿಲ್ಲ, ಯಾಕಂದರೆ ಹೌದು ಕಾಂಗ್ರೆಸ್ನವರು ಇದರಲ್ಲಿ ರಾಜಕಾರಣ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅಫ್ಜಲ್ ಗುರುವನ್ನು ಒಬ್ಬ ದೇಶದ್ರೋಹಿ ಅಂತಲೇ ಸೂಕ್ತವಾದಂಥ ಯಾವುದೇ ರೀತಿಯಾದಂಥ ಟ್ರಯಲ್ ಕೂಡ ನಡೆದಿದೆ. ಟ್ರಯಲ್ ಕೋರ್ಟ್ಗಳ ಬಗ್ಗೆ ನಾನು ಮಾತಾಡಲಿಕ್ಕಿದೆ ನಿಮಗೆ. ಇದನ್ನು ಮರ್ಸಿ ಪೆಟಿಷನಲ್ಲಿ ಖುದ್ದಾಗಿ ಹೇಳಲಾಗಿದೆ. ಮರ್ಸಿ ಪೆಟಿಷನಲ್ಲಿ ಪ್ರೆಸಿಡೆಂಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಟ್ರಯಲ್ ಕೋರ್ಟಲ್ಲಿ ಫೇರ್ ಟ್ರಯಲ್ ಸಿಕ್ಕಲಿಲ್ಲ ಅನ್ನೋ ವಿಷಯವನ್ನು ಅವರು ಖಂಡಿತ ನಿರಾಕರಿಸಿಲ್ಲ. ಹೀಗಾಗಿ ಅಪರೂಪದ ಪ್ರಕರಣದಲ್ಲಿ ನೀಡಬೇಕಾದಂಥ ಒಬ್ಬ ಶಿಕ್ಷೆಯನ್ನು, ಪ್ರಶ್ನೆ ಇಷ್ಟೇ, ಆತ ನಿರಪರಾಧಿಯಾಗಿದ್ದ ಪಕ್ಷದಲ್ಲಿ, ಆತ ಇಷ್ಟು ದೊಡ್ಡ ಅಪರಾಧವನ್ನು ಎಸಗದಿದ್ದ ಪಕ್ಷದಲ್ಲಿ ಯಾರ್ಯಾರು ಇದಕ್ಕೆ ಆನಂದ ಪಡ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಇದರಲ್ಲಿ ದೋಷಿಗಳಾಗ್ತೀವಿ. ಆದ್ದರಿಂದ ಇದನ್ನು ಮತ್ತೆ ನಾವು ಪರಿಶೀಲಿಸಬೇಕಾಗಿದೆ. ಪ್ರಮೋದ್ ಮುತಾಲಿಕ್ ಅವರೇ, ಶಿವಸುಂದರ್ ಅವರು ಮಾತು ಹೇಳ್ತಾ ಇದ್ದಾರೆ, ಒಂದು ಬೆನಿಫಿಟ್ ಆಫ್ ಡೌಟ್ ಹೇಳ್ತಿಲ್ಲ, ಫೇರ್ ಟ್ರಯಲ್ ಅಫ್ಜಲ್ ಗುರು ವಿಷಯದಲ್ಲಿ ಒಂದು ಫೇರ್ ಟ್ರಯಲ್ ಆಗಲಿಲ್ಲ. ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಿರೋದು ಈ ದೇಶದ ಬಹುಸಂಖ್ಯಾತರ ಸಮಾಧಾನಕ್ಕೋಸ್ಕರ. ಸುಪ್ರೀಂ ಕೋರ್ಟ್ ಹೇಳಿದ, ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ನಲ್ಲಿ ಹೇಳಿತ್ತು, ಬಹುಸಂಖ್ಯಾತರ ಸಮಾಧಾನಕ್ಕಾಗಿ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗ್ತಾ ಇದೆ ಅಂತ. ಆತ ಒಂದು ವೇಳೆ ನಿರಪರಾಧಿ ಆಗಿದ್ದೇ ಆದರೆ ಆತನ ಸಾವಿನಲ್ಲಿ ಸಂಭ್ರಮ ಪಡ್ತಾ ಇರುವಂತಹ ಎಲ್ಲರೂ ಕೂಡ ದೋಷಿಗಳಾಗ್ತಾರೆ ಅನ್ನುವಂತಹ ಮಾತನ್ನ ಶಿವಸುಂದರ್ ಹೇಳ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ನೋಡಿ, ಆ ಕಾನೂನಿನ ಪ್ರಕ್ರಿಯೆಯಲ್ಲಿ ಏನೇನಾಗುತ್ತೆ ಅಂತಂದರೆ ಯಾವುದೋ ಒಂದು ಪಾಯಿಂಟ್ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು. ಆದರೆ ಇಷ್ಟು ದೊಡ್ಡ ಸುಪ್ರೀಂ ಕೋರ್ಟ್, ಈ ದೇಶದ ಅತ್ಯಂತ ಉನ್ನತವಾದಂತಹ ಸ್ಥಾನದಲ್ಲಿ ಇರುವಂತಹ ಆ ಉನ್ನತ ನ್ಯಾಯಾಲಯ ಅದು ಹೇಳಿದೆ ಗಲ್ಲಿಗೇರಿಸಬೇಕು ಅಂತ. ಅದರ ಅರ್ಥನೇ ತಪ್ಪಿತಸ್ಥ ಅಂತ. ಎಸ್ ಪ್ರತಾಪ್, ಅಫ್ಜಲ್ ಗುರುಗೆ ನ್ಯಾಚುರಲ್ ಜಸ್ಟಿಸ್ ಸಿಗ್ಲಿಲ್ಲ ಅನ್ನುವಂಥ ವಾದ. ಈ ರೀತಿದೊಂದು ಫಾಲ್ಸ್ಹುಡ್ ಅಂತ ಏನಿದೆಯಲ್ಲ, ಇದನ್ನು ಫೀಡ್ ಮಾಡಿದವರು ಅರುಂಧತಿ ರಾಯ್, ಶಿವಶಂಕರ್ ಅಲ್ಲಿಂದ ಕೋಟ್ ಮಾಡ್ತಿದ್ದಾರೆ. ಫಾರ್ ಗಾಡ್ ಸೇಕ್ ಅವರಿಗೆ ಟು ಸ್ಯಾಟಿಸ್ಫೈ ದ ಕಲೆಕ್ಟಿವ್ ಕಾನ್ಸಿಯಸ್ನೆಸ್ ಆಫ್ ದ ನೇಷನ್ ಅನ್ನೋದನ್ನು, ಅದಕ್ಕೋಸ್ಕರ ನಾವು ಇದನ್ನು ನಿರ್ಧಾರ ಒಂದು ತೀರ್ಪನ್ನು ಕೊಡ್ತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಎಲ್ಲರೂ ಹೇಳಿದರೆ ದಯವಿಟ್ಟು ಆಧಾರ ಸಮೇತ ಅವ್ರು ತೋರಿಸ್ತೀನಿ. ಅದಾದ್ಮೇಲೆ ನಾವು ಖಂಡಿತ ಒಪ್ಕೊಳ್ತೀನಿ. ಇವರು ಈ ರೀತಿದೊಂದು ಹೇಳ್ತಾರಲ್ಲ, ಈ ರೀತಿ ಒಂದು ಜನರ ಒಟ್ಟಾರೆ ಭಾವನೆಗಳನ್ನ ಅದನ್ನು ಒಂದ್ಸಲ ತಣಿಸ್ಲಿಕ್ಕೆ, ಅದಕ್ಕೆ ಅವ್ರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಒಂದು ನಿರ್ಧಾರನ ಸುಪ್ರೀಂ ಕೋರ್ಟ್ ಅದು ಇತಿಹಾಸದಲ್ಲೇ ಕೊಟ್ಟಿಲ್ಲ. ಇವ್ರು ಯಾವುದೋ ಒಂದು ಎಲ್ಲಂದಲ್ಲಿ ಡಿಗ್ ಮಾಡಿದ್ದಾರೆ ಅನ್ಸುತ್ತೆ ಬಹುಶಃ. ಮರ್ಸಿ ಪಿಟಿಷನ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಕ್ಷಮೆ ಕೊಡಿ ಅಂತ ಹೇಳಕ್ಕಲ್ಲ, ನನಗೆ ಫೇರ್ ಟ್ರಯಲ್ ಸಿಕ್ಕಿಲ್ಲ ಅನ್ನೋದು ನೋಡಿ, ಎಲ್ಲದೂ ಕೂಡ ಟುಟೋರ್ ಮಾಡಿಬಿಟ್ಟು ನೀವು ಸಾಕ್ಷಿಗಳನ್ನ ತರೋವಂಥದ್ದು ಎಲ್ಲ ನೋಡಿದ್ದೀವಿ. ಗುಜರಾತ್ ವೈಲೆನ್ಸ್ ಸಂದರ್ಭದಲ್ಲೂ ಆಗಿದೆ. ಇವ್ರು ಹೇಳ್ತಾರಲ್ಲ, ಈಗ ಅದು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋಯ್ತು, ಡೆಲ್ಲಿ ಹೈಕೋರ್ಟಿಗೆ ಹೋಯ್ತು, ಸುಪ್ರೀಂ ಕೋರ್ಟಿಗೆ ಹೋಯ್ತು. 3 ಕೋರ್ಟ್ನಲ್ಲೂ ಕೂಡ ಅವರಿಗೆ ಕೊಟ್ಟಿದ್ದಂಥ ಡೆತ್ ಪೆನಾಲ್ಟಿನ ಅಪ್ಹೋಲ್ಡ್ ಮಾಡಿದ್ದಾರೆ. ಯಾವುದೋ ಒಂದು ಕೋರ್ಟಲ್ಲಿ ಹೀಗೆ ಹೇಳ್ತು ಅಂತ ಹೇಳ್ಬೋದಿತ್ತು. ನೋಡಿ, ಪ್ರಿಯದರ್ಶಿನಿ ಮಟ್ಟು ಕೇಸ್ ಆದಾಗಲೂ ನಾನು ಮರ್ಸಿ ಪಿಟಿಷನ್ನಲ್ಲಿ ಇದ್ದಂಥ ಪಾಯಿಂಟ್ಗಳನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನಿದೆ ಮತ್ತು ಕಂಪ್ಲೀಟ್ ಡೀಟೇಲ್ಸ್ ಓದ್ಕೊಂಡಿದ್ದೀನಿ. ಕೆಲವೊಂದಷ್ಟು ಕಡೆ ಅದು ನಾನ್ಸೆನ್ಸ್ ಅನಿಸುತ್ತೆ, ನನಗೂ ಕೂಡ ಅನಿಸುತ್ತೆ. ಆದರೆ ಅಭಿಪ್ರಾಯ ಭೇದ
ಇಟ್ಕೊಂಡವರನ್ನೆಲ್ಲ ಅಭಿಪ್ರಾಯ ಭೇದ ನಾನು ಬರ್ತೀನಿ ಪ್ರತಾಪ್ ಐ ಕಮ್ ಬ್ಯಾಕ್ ಟು ಯು ಸರ್ ಶಿವಸುಂದರ್ ಸರ್ ಐ ಕಮ್ ಬ್ಯಾಕ್ ಟು ಯು. ಅಭಿಪ್ರಾಯ ಭೇದ ಖಂಡಿತವಾಗಿಯೂ ಇತ್ತು ಅಫ್ಜಲ್ ಗುರುನನ್ನ ನೇಣಿಗೇರಿಸುವಂತಹ ವಿಷಯದಲ್ಲಿ. ಅಫ್ಜಲ್ ಗುರುನನ್ನ ನೇಣಿಗೇರಿಸಬಾರದು ಅಂತ ಕೇವಲ ಅರುಂಧತಿ ರಾಯ್ ಒಬ್ಬರಲ್ಲ, ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳು ಕೂಡ ಒಂದು ಡೆಲಿಗೇಷನ್ ತಗೊಂಡು ರಾಷ್ಟ್ರಪತಿಗಳ ಹತ್ರ ಹೋಗಿದ್ರು, ಯಾವ ಕಾರಣಕ್ಕೂ ಅಫ್ಜಲ್ ಗುರುನನ್ನ ಗಲ್ಲಿಗೇರಿಸಬೇಡಿ ಅನ್ನುವಂಥದ್ದು. ಅಫ್ಜಲ್ ಗುರುನನ್ನ ಗಲ್ಲಿಗೇರಿಸುವ ವಿಷಯದಲ್ಲಿ ಅಭಿಪ್ರಾಯ ಭೇದ ಹೊಂದಿದವರೆಲ್ಲರೂ ಟೆರರಿಸ್ಟ್ ಸಿಂಪತೈಸರ್ಸಾ, ಅವರಿಗೆ ಉಗ್ರಗಾಮಿಗಳ ಬಗ್ಗೆ ಸಹಮತಿ ಇದೆಯಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿ ಹುಟ್ಕೊಳ್ಳುತ್ತೆ. ಇದರ ಬಗ್ಗೆ ನಾವು ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.